ವಿಜಿ, ಬನ್ನಿ ಬನ್ನಿ, ರಸಂ ಮಾಡಿ ಅನ್ನ ಮಾಡಿದ್ದೀನಿ, ಬನ್ನಿ ಊಟ ಮಾಡಿ ಬನ್ನಿ. ಕೆಲ್ಸಕ್ಕೆ ಹೋಗ್ಬೇಕಾ? ಹ್ಞೂ ಮತ್ತೆ ಕೆಲ್ಸಕ್ಕೆ ಹೋಗ್ಬೇಕು. ಹೋಗೋಣ ಬಾ. ಯಾಕೆ ಕೆಲ್ಸಕ್ಕೆ ಹೋಗ್ಬೇಕು ಅಂತೀಯ? ಹೋಗೋಣ ಇಬ್ಬರು. ನಾವು ಮೊದಲಿನ ಥರ ಹೆಂಗೆ ಕೆಲ್ಸಕ್ಕೆ ಹೋಗ್ತಿದ್ವೋ ಹಂಗೆ ಹೋಗ್ಕೊಂಡಿರೋಣ ಬಾ. ಇವಾಗ ಉಳ್ಳ ನಮ್ಮ ಮೇಲೆ ಹೆಸರಿಕ್ಕಿದ್ದಾರೆ. ನಾವಿವಾಗ ಈಗ ನೀನು ಇಲ್ಲ ನಾನು ನಿನ್ನ ಜೊತೆ ಚೆನ್ನಾಗಿರಲ್ಲ, ನಿನ್ನ ಸುಗುಣನ ಜೊತೆಗೆ ಹೋಗು ಅಂತಂದ್ರೂ ಯಾವಾಗಲೂ ಒಂದೇ ಅಂತಾರೆ, ವಿಜಿ ವರ್ಷ ಲವ್ ಮಾಡ್ತಾರೆ, ವಿಜಿ ವರ್ಷ ಲವ್ ಮಾಡ್ತಾರೆ ಅಂತ ಹೆಸರಿಕ್ಬಿಟ್ಟಿದ್ದಾರೆ. ಆಲೇನೆ ಇನ್ನು ಯಾವಾಗಲೂ ಆ ಹೆಸರು ಉಳ್ದೇ ಉಳಿತೈತಿ. ತಲೆ ಕೆಡಿಸ್ಕೊಬೇಡ ಬಾ. ನಾನಿದ್ದೀನಿ, ನಾನೇ ತಲೆ ಕೆಡಿಸ್ಕೊಳ್ಳಲ್ಲ. ಅದು ಸುಗುಣ ಹೋಗಿದ್ದು ನಮ್ಗೆ ಒಳ್ಳೇದೇ ಆಯಿತು. ನಾವಿಬ್ಬರು ಚೆನ್ನಾಗಿರೋಣ ಬಾ ಅಷ್ಟೇ. ನೋಡಿ ಮದುವೆ ಆಗೋದಕ್ಕೆ ನನಗೆ ಇಷ್ಟನೂ ಇರಲಿಲ್ಲ, ಏನೋ ಅವಾಗ ಬಲವಂತಕ್ಕೇನೋ ಆಗಿದ್ದು ಅಷ್ಟೇ. ಇವಾಗ ನಾನು ಯಾವತ್ತೂ ನನ್ನ ಜೀವನದಲ್ಲಿ ಯಾವ ಹುಡುಗಿನೂ ನಾನು ನೋಡಿರಲಿಲ್ಲ, ಇದೇ ಮೊದಲು ನೀನು ನೋಡಿರೋದು. ಅದಕ್ಕೇ ನಾನಂತ ನೀನೇನೇ ಬಂದರೂ ಕೈ ಬಿಡಲ್ಲ. ಬಾ ಹೋಗೋಣ. ನೀನು ಹೆದರ್ಕೊಬೇಡ ಬಾ. ಆಡ್ಕೊಂಬರ ಬಗ್ಗೆ ನೀನು ತಲೆನೇ ಕೆಡಿಸ್ಕೊಬೇಡ, ನಾನಿದ್ದೀನಿ ಸರಿನಾ? ಏನೇ ಬರಲಿ, ಏನೇ ಬರಲಿ ಬಾಳಿನಲಿ ನಿನ್ನ ಜೊತೆ ನಾನಿರುವೆ. ಅಯ್ಯೋ ಹೇಳ್ತೀರಿ ನೀವೇನು. ಇವಾಗ ನಿನ್ನ ಹೆಂಡ್ತಿ ಮರ್ಯಾದೆ ತೆಗ್ದು ಅವಳೆ ಹೊರಗೆಲ್ಲ ನನ್ನ ಹಿಂಗೆ ನೋಡ್ತಿರ್ತಾರೆ. ಒಂಥರ ನಾಚಿಕೆ ಆದಂಗೆ ಆಗುತ್ತೆ ಹೊರಗೆ ಹೋಗೋಕ್ಕೆ. ಯಾರೇನು ಅಂದ್ಕೊಂತಾರಪ್ಪ ಅಮ್ಮಂಗೆ ಆಗುತ್ತೆ. ಊರೆಲ್ಲ ಸಾರಿ ಅವಳೆ, ಇವಾಗೆಲ್ಲ ತಗೋ ಸಾರಿ ಅವಳೆ ನಿನ್ನ ಹೆಂಡ್ತಿ. ಅಯ್ಯೋ ಸಾರ್ಲಿ ಬಾ. ಈಗೆಲ್ಲ ವಿಷಯ ಗೊತ್ತಾಗೈತೆ ಅಂದಮೇಲೆ ಇನ್ಯಾಕೆ? ಹಾಂ ಅಲ್ಲ, ಇಷ್ಟು ದಿವಸ ಅಂತೂ ಕದ್ದು ಮುಚ್ಚಿ ಓಡಾಡ್ತಾ ಇದ್ವಿ, ಕದ್ದು ಮುಚ್ಚಿ ಎಲ್ಲಿಗಾದ್ರೂ ಹೋಗ್ತಾ ಇದ್ವಿ, ಎಲ್ಲಿ ಗೊತ್ತಾಗುತ್ತೋ ಅಂತ ಭಯ ಬೀಳ್ತಾ ಇದ್ವಿ. ಗೊತ್ತಾದ ಮೇಲೆ ಇನ್ನೇನಕ್ಕೆ ಭಯ? ಗೊತ್ತಾದ ಮೇಲೆ ಇನ್ನೇನು ಭಯ ಪಡಬೇಕು? ಭಯ ಪಡೋಂಥ ಅವಶ್ಯಕತೆಯೇ ಇಲ್ಲ. ಇನ್ನು ಮೇಲಿಂದ ಹೆಂಗೆ ಹೋಗ್ತಾ ಇದ್ವಿ ಹಂಗೆ ಹೋಗೋದಷ್ಟೇ. ತಲೆ ಕೆಡಿಸ್ಕೊಬೇಡ ನೀನು. ಇನ್ನೊಂದು ಯಾರಾದರೂ ನೋಡಿದರೆ ಏನು ಅನ್ಕೊಂತಾರೆ, ನಮ್ಮಿಬ್ಬರ ಬಗ್ಗೆ ಗೊತ್ತಾಗುತ್ತೆ ಅನ್ಕೊಂತೀವಿ. ಇವಾಗ ಗೊತ್ತಾಗೈತೆ ಅಷ್ಟೇ. ಇನ್ನೇನು ಅದರಲ್ಲಿ ಹೆದರ್ಕೊಳ್ಳೋಂಥದ್ದೇನೈತೆ? ಅದರಲ್ಲೆಲ್ಲ ಹೆದರ್ಕೊಳ್ಳೋಂಥದ್ದೇನೂ ಇಲ್ಲ. ಇನ್ಮೇಲೆ ಹೆದರ್ಕೊಂಬಂಥ ಅವಶ್ಯಕತೆಯೇ ಇಲ್ಲ. ಎಲ್ಲ ಗೊತ್ತಾಗೈತಲ್ಲ, ಅವಳಿಗೂ ಗೊತ್ತಾಗೈತೆ, ಅವಳು ಹೋಗವಳೆ, ನಮ್ಮ ಪಾಡಿಗೆ ನಾವು ಚೆನ್ನಾಗಿರೋಣ ಅಷ್ಟೇ. ನಾನಂತೂ ನಿಮ್ಮನ್ನೇ ನಂಬ್ಕೊಂಡಿದ್ದೀನಿ ವರ್ಷ ಅವರೇ. ಇವಾಗ ನನ್ನ ಮರ್ಯಾದೆ ಎಲ್ಲ ಹೋಗೈತೆ. ನೀವು ಮಾತ್ರ ನನ್ನ ಕೈ ಬಿಡಬೇಡ್ರಿ ವರ್ಷ ಅವರೇ. ಈ ಬಂಧನ ಬಿಡಿಸೋದಕ್ಕೆ ಯಾರ ಕೈಲಿಂದಲೂ ಸಾಧ್ಯ ಇಲ್ಲ. ನಾನು ಇರೋವರೆಗೂ ಈ ಭೂಮಿ ಮೇಲೆ ಸರಿನಾ? ನಾನು ನೀನು ಮಾತ್ರ ಏನೇ ಕಷ್ಟ ಬರಲಿ ಏನೇ ಬರಲಿ ನಾನು ಮಾತ್ರ ನೀನು ಬಿಟ್ಕೊಡೋದಿಲ್ಲ ಸರಿನಾ? ನೀನು ತಲೆ ಕೆಡಿಸ್ಕೊಬೇಡ, ನಾನಿದ್ದೀನಿ. ನಾವು ಹೆಂಗಿದ್ವೋ ಹಂಗಿರೋಣ, ಏನು ಮಾಡೋಕ್ಕಾಗಲ್ಲ. ಇವಾಗ ಅವಳು ಬದುಕ್ತಾಳ ಇಲ್ಲೋಡೆ. ವಿಜಿ ನನ್ನ ಎರಡನೇ ಹೆಂಡ್ತಿ, ಫಸ್ಟ್ನೇ ಹೆಂಡ್ತಿ ನೀನು. ನಾನಿಬ್ರೂ ಸಾಕ್ತೀನಿ, ಇಬ್ಬರೂ ಇರ್ರಿ, ಇಬ್ಬರೂ ನನ್ನ ಜೊತೆಗೆ ಇರ್ರಿ ಅಂತ ಹೇಳ್ತೀನಿ ಅಷ್ಟೇ. ಎರಡೆರಡು ಮದುವೆ ಆಗಬಾರ್ದು ಅಂತ ಏನಾದರೂ ರೂಲ್ಸ್ ಐತಾ? ಇವಾಗ ನೋಡು, ನಿನಗೆ ಜಾಸ್ತಿ ದಿವಸ ಆಗೈತೆ, ಮಕ್ಕಳಾಗಿಲ್ಲ, ಆಯಿತು, ಹಿಂಗಾಗ್ಬಿಡ್ತು. ಅದಕ್ಕೇ ನಾನು ವಿಜಿನ ಇನ್ನೊಂದು ಸತಿ ಮದುವೆ ಆಗ್ತೀನಿ ಅಂತ ಹೇಳ್ತೀನಿ. ಸುಮ್ಮನಿರು. ನನಗೆ ಮಕ್ಕಳು ಬೇಕು, ನನಗೆ ಮಕ್ಕಳಿಲ್ಲ ಅಂತ ಎಲ್ಲ ಇಷ್ಟು ಜನ ಮಕ್ಕಳು ಅಂತ ಕೇಳ್ತಾರೆ. ನಿನಗೆ ಮಕ್ಕಳು ಆಗೋದಿಲ್ಲ ಸರಿನಾ? ಡಾಕ್ಟ್ರು ಹೇಳಿದ್ದಾರೆ ಆಲೇನೆ ಹಾಸ್ಪಿಟ್ಲಲ್ಲಿ, ಮಕ್ಕಳಾಗೋದಿಲ್ಲ ನಿನಗೆ ಅಂತ ಹೇಳೋರೆ ಅಂದಮೇಲೆ ಅದಕ್ಕೆ ನಾನು ಇನ್ನೊಂದು ಮದುವೆ ಆಗ್ತಾಯಿದ್ದೀನಿ, ನನಗೆ ಮಕ್ಕಳು ಬೇಕು ಅಂತ ಹೇಳ್ತೀನಿ ಅಷ್ಟೇ. ಕೆಲ್ಸಕ್ಕೆ ಹೋಗ್ತೀನಮ್ಮ? ಅಲ್ಲ ಕಣಪ್ಪ, ನಿನ್ನ ಹೆಂಡ್ತಿ ಊರಾಗೆಲ್ಲನ ಅಪ್ಪನಾಗೆಲ್ಲರಿಗೂ ತೋರಿಸಿ ಮರ್ಯಾದೆ ಕಳೀತಾ ಇದ್ದಾಳೆ ನನ್ನ ಮಗಳದ. ಮುಂಜಿಟ್ಟು ಹೇಳೋಕ್ಕಾಗಲ್ವೇ ನಿನ್ನ ಹೆಂಡ್ತಿಗೆ? ಅಯ್ಯೋ ಬಿಡೋದಿ, ತಲೆ ಕೆಡಿಸ್ಕೊಬೇಡ. ಅವಳಿಗೆ ಹೇಳ್ಕೆ ಮತ್ತೆ ಕೇಳಿ ಮಾತಾಡಲೇಳು. ನಾನು ವಿಜಿ ಯಾವಾಗಲೂ ಚೆನ್ನಾಗಿರ್ತೀವಿ, ನೀನು ಹಂಗೆ ತಲೆ ಕೆಡಿಸ್ಕೊಬೇಡ, ಸುಮ್ಮನಿರು. ನಾವಿಬ್ಬರು ಕೆಲ್ಸಕ್ಕೆ ಹೋಗ್ತೀವಿ, ನಾನು ಕೈ ಇಡ್ತೀನಿ, ನಾನು ನೋಡ್ಕೊಂತೀನಿ ವಿಜಿನ. ಏನು ಮಾಡೋಕ್ಕಾಗಲ್ಲ. ಈಗ ಸುಮ್ಮನೆ ಈಗ ಹೆಸ್ರು ಕಟ್ಟಿಬಿಟ್ಟಿದ್ದಾರೆ, ಅದು ಇವಾಗ ಏನೇಂದ್ರೂ ಹೋಗೋದಿಲ್ಲ. ಅದಕ್ಕೇ ನಾನು ವಿಜಿ ಯಾವಾಗಲೂ ಹಿಂಗೆ ಇರ್ತೀವಿ. ಸುಮ್ಮನೆ ಯಾರು ಏನಂದ್ರೂ ಪರವಾಗಿಲ್ಲ, ನೀನು ತಲೆ ಕೆಡಿಸ್ಕೊಬೇಡ. ನಮಗೂ ಮರ್ಯಾದೆ ಹೋಗುತ್ತೆ ಕಣಮ್ಮ. ವಿಜಿ ಈಗ ಮಾಡೋದು ಸರಿ ಇಲ್ಲ. ಮೊದಲೇನೆ ಅಕ್ಕಪಕ್ಕದಾಗಳ ಅಣ್ಣ ತಮ್ಮಗಳು ನಮ್ಮರೆಲ್ಲ ಆಡ್ಕೊಂತಾರೆ. ನೀನು ಬಂದಿಲ್ಲ ಇರೋದಕ್ಕೆ ನೋಡಪ್ಪ, ಒಬ್ಬ ಡೈವರ್ಸ್ ಕೊಟ್ಟು ಬಂದು ಆಲೆ ಇನ್ನೊಬ್ಬನ ಜೊತೆ ಓಡಾಡ್ತಾ ಇದ್ದಾಳೆ ಅಂತ ಹೇಳಿ ಆಡ್ಕೊಂತಾರೆ ಅಮ್ಮಣಿ. ನೀನು ಸುಮ್ಮನೆ ನಿನ್ನೆ ಹೆಂಡ್ತಿತ್ತಕ್ಕೆ ನೀನು ಹೋಗಪ್ಪ, ನಿನ್ನೆ ಹೆಂಡ್ತಿತ್ತ ಸೆನಕಿರು. ಏಮ್ಮ ಸುಮ್ಮನಿರು. ಅವಳು ಇವಾಗ ಚೆನ್ನಾಗಿರ್ತೀನಿ ಅಂತ ಹೋದ್ರೆ ಒಪ್ಕೆಮಲ್ಲ ಯಾವುದೇ ಕಾರಣಕ್ಕೂ. ಅದಕ್ಕೇನೆ ವರ್ಷ ನನ್ನ ಹತ್ರ ಚೆನ್ನಾಗಿರ್ಬೇಕು ಅಂತ ತುಂಬ ಆಸೆ ಇಟ್ಕೊಂಡವ್ರಿ. ಚೆನ್ನಾಗಿರ್ತಾರೆ, ಸುಮ್ಮನಿರಮ್ಮ, ಸುಮ್ಮನಿರು. ಏನು ಮಾಡೋಕ್ಕಾಗಲ್ಲ. ನಾಳೆ ನಮ್ಮಿಬ್ರ ಬಗ್ಗೆ ಹೆಸರಿಕ್ಕವ್ರೆ ಅಂದಮೇಲೆ, ಇಲ್ಲದ್ದೇ ಮಾತಾಡೋರೆ ಅಂದಮೇಲೆ ಅದನ್ನ ನಿಜಾನೇ ಮಾಡ್ತೀವತ್ತು. ನನ್ನ ಮದುವೆ ಆಗ್ತಾರಂತ ಅವಳಿಗೆ ಮಕ್ಕಳಾಗೋದಿಲ್ಲ ಸುಗುಣನ್ಗೆ. ಯಾಕಂದರೆ ಮಕ್ಕಳಾಗೋದಿಲ್ಲ ಅಂತ ಹೇಳೋರು ಡಾಕ್ಟ್ರು. ಅದಕ್ಕೆ ನಿನ್ನ ಮದುವೆ ಆಗ್ತೀನಿ, ನನಗೆ ಮಕ್ಕಳು ಬೇಕು ಅಂತ ಕೇಳ್ತಾ ಇದ್ದಾರೆ ಕಣಮ್ಮ. ನನಗೂ ಇನ್ನೇನು ಡೈವರ್ಸ್ ಆಗೈತೆ, ನನಗೂ ನನ್ನ ಗಂಡ ಇಲ್ಲ, ಏನಿಲ್ಲ. ಅದಕ್ಕೆ ನಾನು ಮದುವೆ ಆಗ್ತೀನಿ, ಮದುವೆ ಆಗಿ ಇಬ್ಬರು ಚೆನ್ನಾಗಿರ್ತೀವಿ. ಹೇಳಮ್ಮ. ಅಲ್ಲ ತಿರ್ಗಾ ಫಸ್ಟ್ನೇ ಇದ್ದಂಗೆ ಎರಡನೇ ಮದುವೆ ಆಗಬೇಕೋ ಹೆಂಗೋ ಏನೋ? ನಾನು ಹೇಳ್ತೀನಿ ಅಜ್ಜಿ, ನನಗೆ ಮಕ್ಕಳು ಬೇಕು, ನನಗೆ ಮಕ್ಕಳಿಲ್ಲ, ಅದಕ್ಕೆ ನಾನು ಇನ್ನೊಂದು ಮದುವೆ ಆಗ್ತಾಯಿದ್ದೀನಿ ಅಂತ ಹೇಳ್ತೀನಿ. ಅವಳಿಗೆ ನನ್ನ ಮಕ್ಕಳಿದ್ದರೆ ನಾನು ಆಗ್ತಿರ್ಲಿಲ್ಲ ಅಂತ ಕೇಳ್ತೀನಿ. ಅವಳು ಕಂಪ್ಲೇಂಟ್ ಕೊಟ್ಟರು ನಾನು ಹೇಳೋ ಅಂಥ ಶಕ್ತಿ ಐತೆ. ಸರಿಯಪ್ಪ, ಹೋಗ್ರಿ ಕೆಲ್ಸಕ್ಕೆ ಟೈಮ್ ಆಯ್ತು. ಇಲ್ಲೋಡು, ನಾನು ನಿನ್ನ ಚೆನ್ನಾಗಿ ನಾನು ಚೆನ್ನಾಗಿ ದುಡಿತೀನಿ, ಚೆನ್ನಾಗಿ ನೋಡ್ಕೊತೀನಿ ಸರಿನಾ? ಇವಾಗ ದುಡ್ಡಿತ್ತು, ಅವಳ ಹೆಸ್ರಿಗೆ ಐತಿ ಇವಾಗ ದುಡ್ಡು, ಹೋದ್ರೂ ಹೋಗಲಿ.
ದುಡ್ಡೆಲ್ಲ ಇದ್ದಿದ್ರೆ ಬಂದ್ಬಿಡೋಳು. ಯಾಕೆ ಸುಮ್ಮನೆ ಇವಾಗ ನಾನು ನಿನಗೆ ಅಡುಗೆ ಮಾಡಿಕ್ತೀನಿ ದಿನಾನ, ಪ್ರತಿಯೊಂದು ಕೆಲಸ ನಾನು ಮಾಡಿಕೊಡ್ತೀನಿ, ನಾನು ನಿನ್ನ ಚೆನ್ನಾಗಿ ನೋಡ್ಕೊಂತೀನಿ. ಇಷ್ಟೆಲ್ಲ ಹೇಳಿದ್ಮೇಲೆ ವಿಜಿ ನನ್ನ ಮೇಲೆ ಇನ್ನೂ ನಂಬಿಕೆ ಇಲ್ವಾ ನಿನಗೆ? ಈ ಫಸ್ಟು ಈ ಇಲ್ಲಿ ನನ್ನ ಹೃದಯದಲ್ಲಿ, ವರ್ಷದ ಹೃದಯದಲ್ಲಿ ಕೂತ್ಕೊಂಡಿರೋ ಹುಡುಗಿ ನೀನೇನೆ, ಕೊನೆ ಹುಡುಗಿನೂ ನೀನೇನೆ, ಮೊದಲನೇ ಹುಡುಗಿನೂ ನೀನೇನೆ. ಸರಿನಾ? ತಲೆ ಕೆಡಿಸ್ಕೊಬೇಡ ನೀನು. ನಾನು ಅಷ್ಟೇ, ನಾನು ಯಾರನ್ನ ಇನ್ನೂವರೆಗೂ ಆಗೈತೆ ಕಣ್ಣೈತಿ ಸಮೇತ ನೋಡಿರಲಿಲ್ಲ. ನಾನು ನಿಮ್ಮ ಬಲೆಗೆ ಬಿದ್ದಿರೋದು. ನಾನು ಇಂಥವೆಲ್ಲ ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗಿರಲಿಲ್ಲ. ಅದಕ್ಕೆ ಮತ್ತೆ ಹಿಂಗೆಲ್ಲ ಸುಮ್ಮನೆ ಹೆಸರು ಕೆಟ್ಟೋಗುತ್ತೆ, ಮರ್ಯಾದೆ ಹೋಗುತ್ತೆ ಅಂತೇಳಿ ನನಗೆ ಹೊರಗಡೆ ಹೋಗೋಕ್ಕೆ ನಾಚಿಕೆ ಆಗ್ತೈತೆ ಇವಾಗ. ಅಯ್ಯೋ ಹುಚ್ಚಿ, ನಾನು ಹೇಳ್ತಾ ಇಲ್ವಾ, ನಮ್ಮ ಇಷ್ಟಂತೆ ನಾವಿಡಬೇಕು. ಆಡ್ಕೊಳ್ಳೋರು ಹೆಂಗಿದ್ರು ಆಡ್ಕೊಳ್ತಾರೆ, ಆಡ್ಕೊಂಬರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ಆಡ್ಕೊಂಬರ ಬಗ್ಗೆ ತಲೆ ಕೆಡಿಸ್ಕೊಂಡ್ರೆ ನಾವು ತಲೆ ಕೆಡಿಸ್ಕೊಂಡು ಎಲ್ಲಿರ್ತೀವೋ ಅಲ್ಲೇ ಇರಬೇಕಾಗುತ್ತೆ. ನಾವು ಚೆನ್ನಾಗಿರ್ಬೇಕಷ್ಟೇ. ಮಾತಾಡಲಿ ಬಿಡು, ಅವಳಿ ಮಕ್ಕಳಾಗಲ್ಲ ಅನ್ನೋದಕ್ಕೋಸ್ಕರ ನಾನು ಮದುವೆ ಆಗಿದ್ದೀನಿ ಅಂತ ಹೇಳ್ತೀನಿ. ಇವಾಗ ಅದೊಂದು ಐತಲ್ಲ, ಅವಳಿ ಮಕ್ಕಳಾಗಲ್ಲ ಅಂತ ಒಂದು ಐತಲ್ಲ, ಅದು ಎಲ್ಲರಿಗೂ ಹೇಳೋದಕ್ಕೆ ಅದೊಂದು ಹೆಸರೈತಿ. ಇವಾಗ ನನಗೆ ಮಕ್ಕಳು ಬೇಕಾಗಿತ್ತು, ಅವಳಿ ಮಕ್ಕಳಾಗಲ್ಲ, ಅವಳು ಬಂಜೆ, ಅದಕ್ಕೇ ನಾನು ಹೀಗೆ ಮದುವೆ ಆಗ್ತೀನಿ. ಅದಕ್ಕೋಸ್ಕರ ನಾನು ವಿಜಯ್ ಅವ್ರನ್ನ ನೋಡಿದ್ದು. ನನಗೆ ಮಕ್ಕಳು ಬೇಕು, ಮಕ್ಕಳಿಲ್ಲ ಅಂದರೆ ಏನೂ ಬೆಲೆ ಇರಲ್ಲ. ನಾವು ಮಾಡಿದ್ಕಾದ್ರೂ ಏನು ಸಾರ್ಥಕತೆ ಆಗುತ್ತೆ? ನಮ್ಮ ಹೊಟ್ಟೆಗೆ ಹುಟ್ಟಿರೋ ಮಕ್ಕಳಿಲ್ಲ ಅಂದರೆ, ನಮ್ಮ ಮಕ್ಕಳು ಅಂತ ಸ್ವಂತ ಮಕ್ಕಳಿಲ್ಲ ಅಂದರೆ ನಾವೇನು ಆಸ್ತಿ ಮಾಡಿದ್ರು ಏನೂ ಪ್ರಯೋಜನ? ಮಕ್ಕಳಿಲ್ಲ ಅಂದಮೇಲೆ ತಂದೆ ಅಪ್ಪ ಅಂತ ಕರೆಸ್ಕೊಳ್ಳಿಲ್ಲ ಅಂತ ಅಂದರೆ ಏನು ಪ್ರಯೋಜನ? ನನ್ನ ಅಪ್ಪ ಅಂತ ಕರೆಯೋರು ಯಾರೂ ಇಲ್ಲ ಅಂತ ನಾನೆಲ್ಲ ಹೇಳ್ತೀನಿ. ಸುಮ್ಮನಿರು, ನೀನು ಯಾಕೆ ತಲೆ ಕೆಡಿಸ್ಕೊಂತೀಯ? ಅವಳಿಗೆಲ್ಲ ಮಕ್ಕಳೆಲ್ಲ ಆಗಿ, ಈಗ ನಮ್ಮ ಅಣ್ಣ ಯಾಕೆ ಚೆನ್ನಾಗಿದ್ದಾರೆ ನಮ್ಮ ಅತ್ತಿಗೆ ಹತ್ರ, ಅವ್ರಿಗೆ ಮಗು ಆಗೈತೆ, ಒಂದು ಹೆಣ್ಣು ಪಾಪು, ಎಷ್ಟು ಚೆನ್ನಾಗೆ ಅಪ್ಪ ಅಮ್ಮ ಅಂತ ಹೇಳಿ ಮನೆ ತುಂಬ ಚಿಟಿಪಿಟಿ ಮಾತಾಡ್ಕೊಂಡು ಓಡಾಡ್ಕೊಂಡು ಹೋಯ್ತೆ. ಅದಕ್ಕೆ ಅವ್ರು ಏನೋ ಅಂಥದ್ದು ಬೇರೆದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಇವಳಿಗೂ ಮಕ್ಕಳಾಗಿ ಇವಳು ಚೆನ್ನಾಗಿದ್ದಿದ್ರೆ ನಾನು ಯಾಕೆ ತಲೆ ಕೆಡಿಸ್ಕೊಳ್ತಾ ಇದ್ದೆ? ಹೇಳು, ನೀವು ಯಾಕೆ ಇದು ಮಾಡ್ತಿದ್ರಿ? ನಿಮಗೂ ಏನಾದರೂ ಕೊರತೆ ಇದ್ದರೆ ತಾನೆ? ನಿಮಗೂ ನಿನ್ನ ಗಂಡ ಇಲ್ಲ, ಅವನು ಡೈವರ್ಸ್ ಕೊಟ್ಟಿದ್ದಾನೆ, ಅದಕ್ಕೋಸ್ಕರ ತಾನೇ ನೀವು ನನ್ನ ಇಷ್ಟಪಟ್ಟಿದ್ದು. ಹಾಗೆಯೇ ನಾನು ನಿಮ್ಮನ್ನು ಇಷ್ಟಪಟ್ಟಿದ್ದು ಅಷ್ಟೇ. ಇಬ್ಬರಿಗೂ ಸರಿ ಹೋಯ್ತು. ಏನಾದರೂ ಕೊರತೆ ಇದ್ರೇ ಇಂಥದ್ದೆಲ್ಲ ಏನಾದ್ರೂ ನಡೆದು ಹೋಗೋದು, ಇಲ್ಲಾಂದರೆ ಇಂಥದ್ದೇನು ನಡೆಯೋದಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ. ಏನಪ್ಪ, ನಾನು ನಿಮ್ಮ ಮೇಲೆ ನಂಬಿಕೆ ಇಟ್ಕೊಂಡಿರ್ತೀನಿ. ಎಲ್ಲದರಲ್ಲೂ ನೀವೇ ನಮ್ಮನ್ನು ಕೈ ಹಿಡಿದು ಕಾಪಾಡಬೇಕಷ್ಟೇ. ಎಲ್ಲದರಲ್ಲೂ ನಾನು ನಿಮ್ಮನ್ನೇ ನಂಬಿದ್ದೀನಿ. ಹೋಗನ್ ಬರ್ರಿ ಕೆಲಸಕ್ಕೆ. ಬೆಳಗ್ಗೆಯಿಂದ ಬೇಜಾರಾಗಿತ್ತು, ಸುಮ್ಮನೆ ಮಲ್ಕೊಂಡಿದ್ದೆ. ಏನಪ್ಪ ಮಾಡೋದು, ಹೊರಗಡೆ ಹೋಗೇ ಇಲ್ಲ ನಾನಂತೂ. ನೆಂಟಿ ಬಾಯಿ ಮಾಡ್ದಾಗಿಂದನು. ಅಯ್ಯೋ, ನಾನೇನು ಹೊರಗಡೆ ಎಲ್ಲ ಹೋಗಿ ತಿರ್ಗಾಡ್ಕೊಂಬಂದಪ್ಪ, ಊರೆಲ್ಲ ಹೋಗಿ ಟ್ರಿಪ್ ಹಿಡ್ಕೊಂಬಂದೆ. ಸುಗುಣವ್ರ ಮನೆ ಮುಂದಾಸಿನೂ ಹೋದೆ. ನೀನು ತಲೆ ಕೆಡಿಸ್ಕೊಬೇಡ. ಅವಳು ಹೊರಗಡೆನೇ ಕುತ್ಕೊಂಡಿದ್ಲು, ನೋಡಿದ್ಲು, ನಾನು ಹಾಡು ಹೇಳ್ಕೊಂಡೆ ಹೋದೆ. ಆಹಾ ಆಹಾ ಸಂತೋಷ, ಆಹಾ ಆಹಾ ಉಲ್ಲಾಸ ಅಂತಲೇ ಹೋದೆ. ಹಂಗೆ ಇವನೇನಪ್ಪ ಇವನು ನಾನು ಬಿಟ್ಟು ಬಂದ್ರೂ ಇನ್ನೂ ಇವನಿಗೇನು ಅನಿಸಿಲ್ಲ ಅಂತ ಅವಳು ಬೇಜಾರಾಗಿ ಸುಮ್ಮನೆ ಕುತ್ಕೊಂಡಿದ್ಲು. ಮಾಕೋ ಹಿಂಗೆ ಮಾಡ್ಕೊಂಡು. ಅವಳು ಎಲ್ಲೋದ್ರೂ ಇವಾಗ ನಮ್ಮ ಅಮ್ಮ ಇರು ಬಿಡ್ಕೊಂಬಲ್ಲ. ಅವಳು ಎಲ್ಲೋದ್ರೂ ಈಗ ಅವ್ರಮ್ಮ ಎಷ್ಟು ದಿನಕ್ಕೆ ಮತ್ತೆ 4 ದಿನ ನೋಡು. ಕೊನೆಗೆ ವರ್ಷ ಅವರೇ ನೀವು ನನ್ನ ಕಾಪಾಡಬೇಕು, ಕ್ಷಮಿಸ್ಬೇಕು, ಏನೋ ತಪ್ಪಾಯಿತು ಅಂತ ಬಂದು ನನ್ನ ಕಾಲು ಹಿಡ್ಕೊಂಬಲಿಲ್ಲ ಸುಗುಣ ಅಂತಂದರೆ ಕೇಳು, ಅವಾಗ ಹೇಳ್ತೀನಿ. ಏನು ಮಾಡೋಕ್ಕಾಗಲ್ಲ, ಹಿಂಗೆ ಆಗೋಗ್ಬಿಟ್ಟೈತೆ. ನೀನು ಇಬ್ಬರು ಚೆನ್ನಾಗಿರ್ರಿ, ಇಬ್ಬರೂ ನೋಡ್ಕೊತೀನಿ ಅಂತ ಹೇಳಿ, ನೀವಿಬ್ಬರು ಚೆನ್ನಾಗಿದ್ದರೆ ನಾನು ಚೆನ್ನಾಗಿದ್ದಂಗೆ ಅಂತ ಹೇಳ್ಬಿಟ್ಟು ಇಬ್ಬರು ಚೆನ್ನಾಗಿರ್ತಾರೆ ಅಷ್ಟೇ. ಏನಿಲ್ಲ, ತಲೆ ಕೆಡಿಸ್ಕೋಬಾರ್ದು. ಈಗ ಆಗಿದ್ದಾಗಲಿ, ನಾನೇನು ತಲೆ ಕೆಡಿಸ್ಕೊಳ್ಳಿ, ಯಾರು ಏನೇ ಆಗಲಿ ಸುಗುಣ ಅಲ್ಲ ವಿಜಯ್, ಯಾರು ಏನೇ ಹೇಳಲಿ ಸುಗುಣ ಅನ್ನೋದೇ ಬರುತ್ತೆ ಬಾಯಿಗೆ. ಯಾರು ಏನೇ ಹೇಳಲಿ ತಲೆ ಕೆಡಿಸ್ಕೊಬೇಡ, ಸರಿ? ನಾನಿದ್ದೀನಿ, ಏನೇ ಬರಲಿ ಬಾಳಿನಲ್ಲಿ ನಿನ್ನ ಜೊತೆಯಾಗಿರುವೆ ನಾನು. ಮೀರುವ ಬಂಧನ, ಈ ಬಂಧನ ಬಿಡಿಸೋದಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಹೇಳ್ತಾ ಇದ್ದೀನಿ, ಇವತ್ತು ಹೇಳಿದ್ದೀನಿ. ಯಾರು ಈಗ ಬ್ರಹ್ಮ ಬರ್ದಿರೋ ಅಂತಹ ಬ್ರಹ್ಮ ಬಂದರೂ ನಮ್ಮಿಬ್ಬರು ಬಂಧನ ಬಿಡಿಸೋದಕ್ಕೆ ಸಾಧ್ಯ ಇಲ್ಲ. ಸರಿ ಅಪ್ಪ, ಆಯಿತು. ಹೋಗು ಅನ್ನ ರಸಮು ಬೇಗ ಇಟ್ಕೊಬರ್ತೀನಿ. ಬೇಗ ಫ್ರೆಶ್ ಅಪ್ ಆಗ್ಬಾ, ಬೇಗ ಕೆಲಸಕ್ಕೆ ಟೈಮ್ ಆಗುತ್ತೆ, ಬೇಗ ಹೊರಡ್ಬಿಡೋಣ, ಸರಿನಾ? ಹೋಗು ಬ್ರಷ್ ಮಾಡಿಕೊಂಡು ಸ್ನಾನಕ್ಕಾಲೆ ನೀರು ಕಾಸಿದ್ದೀನಿ, ಸ್ನಾನ ಮಾಡೋದಕ್ಕೆ ಎಲ್ಲ ರೆಡಿ ಆಗೈತೆ. ಬೇಗ ಎಲ್ಲ ಕೆಲಸ ಆಗೈತೆ. ಅನ್ನ ರಸಮ್ ಆಗಿಬಿಟ್ಟೈತೆ, ಬಿಸಿ ಅನ್ನ ರಸಮ್ ಊಟ ಮಾಡಿ ಹೊರಟು ಬಿಡೋದು ಕೆಲಸಕ್ಕೆ. ಆ ರೀತಿ ನಾನು ಸ್ವಲ್ಪ ವಿಚಾರಿಸ್ಕೋಬೇಕು, ಹೋಗಿ ವಿಚಾರಿಸ್ಕೊಬಿಡೋಣ ಅವಳಿಗೂ ನಾನೇನೇ, ಅವಳೇನು ಎದ್ರುಕೊಳ್ಳಲ್ಲ. ನೀನು ಯಾವುದ್ರಲ್ಲ ಎದುರ್ಸಕ್ಕೆ ಬಂದಂಗೆ ಇದರಲ್ಲೇ ಎದುರ್ಸಕ್ಕೆ ಬಂದ್ರೆ ನಾನು ಕೇಳಲ್ಲ ಕಣೆ. ಏನು ಇವಾಗ ನಾನೇನು ಕಳಿಸ್ತೇನೆ, ಕಳಿಸೆ ಇವಾಗಲೇ ಡೈರೆಕ್ಟಾಗಿ ಕಳಿಸೆ. ನಾನು ವಿಜಿಗೆ ಡೈರೆಕ್ಟಾಗಿ ಇಲ್ಲಿಂದನೇ ಮಾತಾಡಿಸ್ತಾ ಇದ್ದೀನಿ, ಕಳಿಸೆ ಹೇಳ್ತೀನಿ. ಇವಾಗಲೂ ಫೋಟೋ ಹೊಡೆದು ಕಳಿಸೆ ಅವಳಿಗೆ ಅಂತ ಹೇಳ್ತೀನಿ ಅಷ್ಟೇ. ಆ ಮೇಲಿಂದ ಬರ್ದಿರೋಂಥ ಬ್ರಹ್ಮ ಬಂದರೂ ನನ್ನ ವಿಜಿ ಬಂಧನ ಬಿಡಿಸೋದಕ್ಕೆ ಯಾರ ಕೈಲಿಂದಲೂ ಸಾಧ್ಯ ಇಲ್ಲ. ಆ ಸುಗುಣನ ನನ್ನ ಹತ್ರನೇ ಬರಬೇಕು ಅವಳು. ಹಂಗೆ ನಾನು ಏನೇ ಅಂದರೂ ಮಂಡ ಅಂದರೆ ಮಂಡ. ನನ್ನ ಹೃದಯದಲ್ಲಿ ಇನ್ನೂವರೆಗೂ ಆಗೈತೆ, ಯಾವ ಹುಡುಗಿನೂ ಬಂದಿರಲಿಲ್ಲ. ಮೊದಲನೇ ಹುಡುಗಿ, ಕೊನೆ ಹುಡುಗಿ ಎಲ್ಲ ನಮ್ಮ ವಿಜಿನೇನೆ.
ಯಾರಿಂದಲೂ ಸಾಧ್ಯ ಇಲ್ಲ. ಯಾರು ಈ ಬಂಧನ ಬಿಡಿಸ್ತಾರೆ? ಯಾರ ಕೈಲೂ ಆಗಲ್ಲ. ಸುಗುಣನ ಕೈಲೂ ಆಗಲ್ಲ, ಸುಗುಣರ ಅಪ್ಪ ಬಂದರೂ ಆಗಲ್ಲ, ಅವ್ರ ಅಮ್ಮ ಬಂದರೂ ಆಗಲ್ಲ. ಯಾರೇ ಬರಲಿ ಈ ಬಂಧನ ಬಿಡಿಸೋದಕ್ಕೆ ಸಾಧ್ಯ ಇಲ್ಲ. ನೋಡ್ತಾ ಇರ್ರಿ, ನೆನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.